ಇನ್ನು ವಿಶೇಷ ಎಂಬಂತೆ ಧರ್ಮಸ್ಥಳದಲ್ಲಿ ಮತ್ತೆ ಶೋಧ ಕಾರ್ಯ ಶುರುವಾಗಿದೆ ಅಸ್ಥಿಪಂಜರಕ್ಕಾಗಿ. ಇನ್ಫ್ಯಾಕ್ಟ್ ಇವತ್ತು ಸುಮಾರು 5 ಸ್ಥಳಗಳಲ್ಲಿ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿದೆ ಬಂಗ್ಲೆಗುಡ್ಡದ ಬಳಿ. ಈ ಮುಖೇನವಾಗಿ ಇಡೀ ಪ್ರಕರಣಕ್ಕೆ ಇದು ಬೇರೆ ತೆರಣ ಅಂತ ಮತ್ತೊಂದು ತಿರುವನ್ನ ಕೊಟ್ಬಿಡುತ್ತಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ಹಾಗಾದ್ರೆ ಇವತ್ತು ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಈ ವಿಚಾರವಾಗಿ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬಂಗ್ಲೆಗುಡ್ಡದಲ್ಲಿ ಚಿಕ್ಕ ಮಕ್ಕಳ ಮೂಳೆ ಇದೆ, ವಾಮಾಚಾರವನ್ನ ಕೂಡ ಮಾಡಿರಬಹುದು ಅಂತ ಹೇಳಿ ಏನು ವಿಠಲ್ಗೌಡ ಒಂದು ಆರೋಪವನ್ನ ಮಾಡಿದ್ದ. ಸಾಕಷ್ಟು ಭದ್ರತೆಯನ್ನ ಈ ಒಂದು ಸುತ್ತಮುತ್ತ ಹಾಕಲಾಗಿದೆ. ಬುರುಡೆ ಕೋರ್ಟ್ಗೆ ಸಲ್ಲಿಸಿದ್ದು, ಗುಂಡಿ ತೋಡಿಸಿದ್ದು ಎಲ್ಲವೂ ಷಡ್ಯಂತ್ರ ಅನ್ನೋಷ್ಟರಲ್ಲಿ ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಪ್ರಕರಣ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಸೌಜನ್ಯ ಮಾವ ವಿಠಲ್ಗೌಡ ವಿಡಿಯೋ ಹೇಳಿಕೆ ಆಧರಿಸಿ ಎಸ್ಐಟಿ ಮತ್ತೆ ಅಸ್ಥಿಪಂಜರ ಶೋಧಕ್ಕಿಳಿದಿದೆ. ಎಸ್ಐಟಿ ಶೋಧದ ವೇಳೆ ಯಾರೂ ನಿರೀಕ್ಷಿಸದ ಬೆಳವಣಿಗೆ ನಡೆದಿದ್ದು, ಹಲವು ಮೂಳೆಗಳು ಸಿಕ್ಕಿವೆ. ಬಂಗ್ಲೆಗುಡ್ಡದಲ್ಲಿ ಏನು ಒಳಗಡೆ ಹೋಗಿದ್ದಾರೆ, ಆ ಬಂಗ್ಲೆಗುಡ್ಡದ ಒಳಗಡೆ ಇವಾಗ ಕಾರ್ಯಾಚರಣೆಗೆ ಹೋಗಿರುವಂಥದ್ದು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ವಿಠಲ್ಗೌಡ ಸೇರಿದಂತೆ ದೂರುದಾರ ಇರ್ಬೋದು, ಸಾಕ್ಷಿದಾರರು ಯಾರನ್ನೂ ಕೂಡ ಕರ್ಕೊಂಡು ಹೋಗಿಲ್ಲ. ಆದರೆ ಆ ಒಂದು ಪ್ರದೇಶಕ್ಕೆ ಹೋಗಿ ಈಗ ಈ ಕಾರ್ಯಾಚರಣೆಯನ್ನು ಆರಂಭ ಮಾಡಿರುವಂಥದ್ದು. ಇದು ಎಕ್ಸಾಕ್ಟಾಗಿ ಜಾಗ ನೋಡೋದಾದರೆ ಇದು ಉಜಿರೆ ಕಡೆಯಿಂದ ಧರ್ಮಸ್ಥಳಕ್ಕೆ ಬರುವಂತಹ ರಸ್ತೆಯಾಗಿದೆ. ಆ ಕಡೆಯಿಂದ ಬರುವಂತಹ ಕಡೆಯಲ್ಲಿ ಈ ಒಂದು ಪಾಯಿಂಟ್ ಏನು ಸಿಗುತ್ತೆ ಅಲ್ಲಿ ಇವಾಗ ಒಳಗಡೆ ಹೋಗಿರುವಂಥದ್ದು. ಒಂದು ದುರ್ಗಮ ಕಾಡಿನ ಒಳಗಡೆ ಹೋಗಿರುವಂಥದ್ದು. ಸದ್ಯಕ್ಕೆ ಆ ಒಂದು ಪ್ರದೇಶದಲ್ಲಿ ಅಂದರೆ ಈ ಪ್ರದೇಶ ಎಲ್ಲಿದೆ ಅಂತ ತೋರಿಸೋದಾದರೆ ಗಮನಿಸ್ಬೋದಾಗಿದೆ. ಆರಂಭಿಕ ಹಂತದಲ್ಲಿ ಪಾಯಿಂಟ್ ನಂಬರ್ 1 ಏನಿತ್ತು, ಆ ಪಾಯಿಂಟ್ ನಂಬರ್ 1ರ ಮೇಲ್ಭಾಗದಲ್ಲಿ ಹೋಗಿರುವಂಥದ್ದು. ಇದು ಪಾಯಿಂಟ್ ನಂಬರ್ 1. ಇಲ್ಲಿ ನೋಡ್ಬೋದು, ಈ ಒಂದು ಪ್ರದೇಶದಲ್ಲಿ ಏನು ಆರಂಭಿಕ ಹಂತದಲ್ಲಿ ಅವರು ಪಾಯಿಂಟ್ ನಂಬರ್ 1 ಅಂತ ಹೇಳಿ ಏನು ಗುರುತು ಮಾಡ್ಕೊಂಡಿದ್ರು, ಅದರ ಪಕ್ಕದಲ್ಲೇ ಇರುವಂಥದ್ದು ನೇತ್ರಾವತಿ ನದಿ. ಸೊ ನೇತ್ರಾವತಿ ನದಿಯ ಪಕ್ಕದಲ್ಲಿ ಇದ್ದಂತಹ ಪಾಯಿಂಟ್ ನಂಬರ್ 1 ಏನಿತ್ತು, ಆ ಪಾಯಿಂಟ್ ನಂಬರ್ 1ನ ಮೇಲ್ಭಾಗದಲ್ಲಿ ಇವತ್ತು ಹೋಗಿರುವಂಥದ್ದು. ಧರ್ಮಸ್ಥಳದ ಬಂಗ್ಲೆಗುಡ್ಡೆಯಲ್ಲಿ ಶೋಧ ನಡೆಸುತ್ತಿರುವ ಎಸ್ಐಟಿ 3 ತಂಡಗಳಾಗಿ ಅಸ್ಥಿಪಂಜರಕ್ಕೆ ಜಾಲಾಡುತ್ತಿದೆ. ಮೆಟಲ್ ಡಿಟೆಕ್ಟ್ ಉದ್ದೇಶದಿಂದ ಬಾಂಬ್ ನಿಷ್ಕ್ರಿಯ ದಳ, ಸೋಕೋ ಟೀಮ್, 15 ಅರಣ್ಯ ಸಿಬ್ಬಂದಿ, ಗ್ರಾಮ ಪಂಚಾಯಿತಿ 8 ಸಿಬ್ಬಂದಿ, ಪೌರ ಕಾರ್ಮಿಕರು ಶೋಧದಲ್ಲಿ ಭಾಗವಹಿಸಿದ್ದಾರೆ. ಎಸ್ಐಟಿ ಮಹಜರು ವೇಳೆ ಬಂಗ್ಲೆಗುಡ್ಡೆಯಲ್ಲಿ 5 ಕಡೆ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗಿವೆ. ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿದ್ದು, ಮಣ್ಣಿನ ಮಾದರಿಯನ್ನು ಕಲೆಕ್ಟ್ ಮಾಡಿದೆ. ಪೈಪ್ಗಳಲ್ಲಿ ಸೋಕೋ ತಂಡವು ಮೂಳೆಯನ್ನ ಸಂಗ್ರಹಿಸಿದೆ. ಇದಿಷ್ಟೇ ಅಲ್ಲ, ಭೂಮಿಯ ಮೇಲ್ಭಾಗದಲ್ಲಿ ಒಂದು ಪುರುಷನ ಪ್ಯಾಂಟ್ ಕೂಡ ಪತ್ತೆಯಾಗಿದೆ. ಅದನ್ನು ಪ್ಲಾಸ್ಟಿಕ್ನಲ್ಲಿ ಸಿಬ್ಬಂದಿ ಸಂಗ್ರಹಿಸಿದ್ದಾರೆ. ಈ ಹಿಂದೆ ಚಿನ್ನಯ್ಯನ ಸಮ್ಮುಖದಲ್ಲಿ ಎಸ್ಐಟಿ ಅಸ್ಥಿಪಂಜರಕ್ಕೆ ಹುಡುಕಾಟಿತ್ತು. ಆದರೆ ಇಲ್ಲಿ ಆಗ್ತಿರೋ ತನಿಖೆಯಲ್ಲಿ ವಿಠಲ್ಗೌಡನನ್ನ ದೂರ ಇಟ್ಟು ಎಸ್ಐಟಿ ಶೋಧ ಮಾಡ್ತಿದೆ. ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ನಿರ್ದೇಶನದಂತೆ ಸಂಶಯ ಆರೋಪಗಳಿಗೂ ಉತ್ತರ ಕಂಡುಕೊಳ್ಳಲು ಇದೀಗ ಎಸ್ಐಟಿ ಮುಂದಾಗಿದೆ. ಚಿಕ್ಕ ಮಕ್ಕಳ ಮೂಳೆ ಇದೆ, ಮತ್ತು ವಾಮಾಚಾರವನ್ನು ಕೂಡ ಮಾಡಿರ್ಬೋದು. ಕುಡಿಕೆಗಳನ್ನೆಲ್ಲವನ್ನು ಕೂಡ ಬಳಸಲಾಗಿತ್ತು, ಅಂದರೆ ಮಣ್ಣಿನ ಮಡಿಕೆ ಎಲ್ಲ ಬಳಸಲಾಗಿತ್ತು ಅಂತ ಹೇಳಿ ಏನು ವಿಠಲ್ಗೌಡ ಒಂದು ಆರೋಪವನ್ನು ಮಾಡಿದ್ದ. ಸೊ ಆ ಒಂದು ಪ್ರದೇಶಕ್ಕೆ ಈಗ ಹೋಗಿರುವಂಥದ್ದು. ಆದರೆ ವಿಠಲ್ಗೌಡ ಇವತ್ತು ಇಲ್ಲಿಗೆ ಬಂದಿಲ್ಲ, ಆತನನ್ನು ಕರೆದುಕೊಂಡು ಬರದೇ ಹೋಗಿರೋದ್ರಿಂದ ಇಲ್ಲಿ ಅಧಿಕಾರಿಗಳು ಏನಕ್ಕೆ ಅಲ್ಲಿಗೆ ಹೋಗಿರ್ಬೋದು ಅನ್ನೋ ಒಂದು ಕುತೂಹಲ ಈಗ ಇರುವಂಥದ್ದು. ಸಾಕಷ್ಟು ಭದ್ರತೆಯನ್ನು ಈ ಒಂದು ಸುತ್ತಮುತ್ತ ಹಾಕಲಾಗಿದೆ. ಸ್ಥಳೀಯ ಪೊಲೀಸರನ್ನು ಬಳಸಿಕೊಂಡು ಭದ್ರತೆಯನ್ನು ಹಾಕಲಾಗಿದೆ. ಬಾಂಬ್ ಸ್ಕ್ವಾಡ್ ಕೂಡ, ಅಂದರೆ ಏನು ಮೆಟಲ್ ಡಿಟೆಕ್ಟರ್ನ ಮಾಡಲಿಕ್ಕೆ ಬಾಂಬ್ ಸ್ಕ್ವಾಡ್ನ 2 ಅಧಿಕಾರಿಗಳು, 9 ಜನ ಸೋಕೋ ತಂಡದ ಸಿಬ್ಬಂದಿಗಳು, ಅರಣ್ಯ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು, ಹೀಗೆ ಏನು ಈ ಒಂದು ಎಸ್ಐಟಿ ತಂಡ ಸಾಕಷ್ಟು ಜನರನ್ನು ಕರೆದುಕೊಂಡು ಇವತ್ತು ಬಂಗ್ಲೆಗುಡ್ಡಕ್ಕೆ ಹೋಗಿರುವಂಥದ್ದು. ಮತ್ತೊಂದು ಕಡೆ ಚಿನ್ನಯ್ಯ ಸಂಪರ್ಕಿತರ ವಿಚಾರಣೆಗೂ ಎಸ್ಐಟಿ ಅಧಿಕಾರಿಗಳು ಚಿಂತನೆ ನಡೆಸಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕರೆದರೂ ವಿಚಾರಣೆಗೆ ಬರುವಂತೆ ಸೂಚನೆ ನೀಡುವ ಸಾಧ್ಯತೆ ಇದೆ. ಇನ್ನು ಮಟ್ಟಣ್ಣನವರ್, ಜಯಂತ್ ಹಾಗೂ ತಿಮರೋಡಿ ಆಪ್ತ ಗಣೇಶ್ ಮೊಬೈಲ್ ಸೀಸ್ ಆಗಿದ್ದು, ಮೊಬೈಲ್ ರಿಟ್ರೀವ್ ಮಾಡಿ ಡಿಜಿಟಲ್ ಸಾಕ್ಷ್ಯದಡಿ ಮತ್ತೆ ವಿಚಾರಣೆಗೆ ಎಸ್ಐಟಿ ಸಜ್ಜಾಗಿದೆ. ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ಮಗ್ಗುಲಿಗೆ ಹೊರಳುತ್ತಿದೆ. ಸದ್ಯ ಶೋಧಕ್ಕಿಳಿದ ಎಸ್ಐಟಿಗೆ ಕೆಲ ಮೂಳೆಗಳು ಸಿಕ್ಕಿವೆ. ಈ ಮೂಳೆಗಳ ರಹಸ್ಯವೇನು ಅನ್ನೋದು ತನಿಖೆಯಲ್ಲಿ ಬಯಲಾಗಬೇಕಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ.